ಪರಪ್ಪನ ಸೆರೆವಾಸದಲ್ಲಿ ಮುದ್ದೆ ಮರೆತಿರೋ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅಂದುಕೊಂಡಿದ್ದಲ್ಲ ಸುಳ್ಳು. ಹಾಗಾದ್ರೆ ಡೀಟೇಲ್ಸ್ ಇಲ್ಲಿದೆ. ಕಂಬಿ ಹಿಂದೆ ಕಾಟೇರನಿಗೆ ರಾಜಾತಿಥ್ಯನ, ದಾಸನಿಗೆ ಊಟ ಕೊಡುವುದಕ್ಕೆ ಪೈಪೋಟಿನ, ಪ್ರತಿದಿನವೂ ದರ್ಶನ್ಗೆ ವಿಶೇಷ ಊಟನ. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ಗೆ ಜೈಲೂಟ ಸೇರ್ತಾ ಇಲ್ಲ. ಈಗಾಗಲೇ ದಾಸ ಜೈಲು ಸೇರಿ ತಿಂಗಳು ಕಳೆದಿದೆ. ಇಷ್ಟಾದ್ರೂ ಕೂಡ ನನಗೆ ಇಲ್ಲಿನ ಆಹಾರ ಕಷ್ಟ ಆಗ್ತಿದೆ ಅಂತಿದ್ದಾನೆ ಕಾಟೇರ. ಮನೆ ಊಟಕ್ಕಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ, ಆದ್ರೆ ನ್ಯಾಯಾಲಯ ಅದನ್ನ ನಿರಾಕರಿಸಿತ್ತು. ಆದ್ರೀಗ ಜೈಲಿನೊಳಗೆ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆಯಂತೆ. ಜೈಲಿನ ಅಡುಗೆ ಮನೆಯಲ್ಲೇ ರುಚಿಯಾದ ಊಟವನ್ನ ಸಿದ್ಧಪಡಿಸಿ ದಾಸನಿಗೆ ಕೊಡುವುದಕ್ಕೆ ಕಾಂಪಿಟೇಷನ್ ಶುರುವಾಗಿದೆಯಂತೆ. ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸೈಕಲ್ ರವಿ ಆಪ್ತರ ಮೂಲಕ ಪ್ರತಿದಿನ ಜೈಲಿನ ಅಡುಗೆ ಮನೆಯಲ್ಲಿ ಪ್ರತ್ಯೇಕವಾದ ಅಡುಗೆಯನ್ನ ತಯಾರಿಸಿ ದರ್ಶನ್ ಇರುವ ಕೊಠಡಿಗೆ ತಂದು ಕೊಡಲಾಗ್ತಾ ಇದೆಯಂತೆ. ಇದರ ಜೊತೆಗೆ ಜೈಲಿನ ಸಿಬ್ಬಂದಿ ಕೂಡ ದರ್ಶನ್ಗೆ ಇಷ್ಟವಾಗುವ ಊಟವನ್ನ ಪ್ರತಿದಿನ ಸಿದ್ಧ ಮಾಡಿ ಕೊಡ್ತಾ ಇದ್ದಾರಂತೆ. ಈ ಗ್ಯಾಂಗ್ಗಳ ಮೂಲಕ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಸಮಯದಲ್ಲಿ ಜೈಲಿನ ಇತರೆ ಕೈದಿಗಳೇನು ಸೇವನೆ ಮಾಡ್ತಾರೆ ಆ ಊಟವನ್ನು ಈಗ ಕಾಟೇರನಿಗೆ ಕೊಡ್ತಿಲ್ಲ. ಬದಲಾಗಿ ಜೈಲಿನ ಒಳಗಡೆ ಇರುವಂಥ ಈ ಒಂದು ಏನು ಇಬ್ಬರು ರೌಡಿ ಶೀಟರ್ಸ್ ಏನಿದ್ದಾರೆ ಇವರ ಪಟಾಲ ಮೂಲಕ ಪ್ರತಿದಿನವೂ ಕೂಡ ಪ್ರತ್ಯೇಕವಾದ ಅಡುಗೆಯನ್ನೇ ಮಾಡಿ ದರ್ಶನ್ಗೆ ಕೊಡುವಂಥ ಒಂದಷ್ಟು ಕೆಲಸ ಆಗ್ತಿದೆ ಅನ್ನೋದು ಕೂಡ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇರುವಂಥ ಮಾತು. ಕೂಲಾಗಿದ್ದ ಕಾಟೇರ ಗರಂ ಆಗಿದ್ಯಾಕೆ? ಇನ್ನು ಪರಪ್ಪನ ಅಗ್ರಹಾರಕ್ಕೆ ಪ್ರಾರಂಭದಲ್ಲಿ ಬಂದಾಗ ಅಣ್ಣ ಸರ್ ಅಂತ ಮಾತಾಡ್ತಾ ಇದ್ದ ದರ್ಶನ್ ಇದೀಗ ವರಸೆ ಬದಲಾಯಿಸಿದ್ದಾನಂತೆ. ಹೊರಗಡೆ ಓಡಾಡುವಾಗ ಪೊಲೀಸರು ಅವಾಯ್ಡ್ ಮಾಡೋದಕ್ಕೆ ಮುಂದಾದ್ರೆ ಬೆದರಿಕೆ ಹಾಕುವ ಕೆಲಸಕ್ಕೆ ಮುಂದಾಗ್ತಿದ್ದಾನಂತೆ. ನಾನು ಸಿನಿಮಾ ರಂಗ ಸೇರಿ ಎಲ್ಲವನ್ನ ನೋಡಿದ್ದೀನಿ, ಆದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ, ನನ್ನನ್ನೇ ಕಂಟ್ರೋಲ್ ಮಾಡಿದ್ರೆ ಎಚ್ಚರಿಕೆ ಅಂತ ಆವಾಜ್ ಹಾಕಿದಾನಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಕಾಟೇರ ತನಗೆ ಬೇಕಾದದ್ದನ್ನು ಜೈಲಿನಲ್ಲಿ ಸಿದ್ಧ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿಯ ಒಂದು ಬೆದರಿಕೆಯನ್ನು ಸಿಬ್ಬಂದಿಗಳಿಗೆ ಒಡ್ಡಿದ್ರೆ, ಜೊತೆಗೆ ತನಗೆ ಯಾವಾಗ ಕೋರ್ಟ್ ಮನೆ ಊಟಕ್ಕೆ ಓಕೆ ಅಂತ ಹೇಳಿಲ್ವೋ ಆವಾಗಿಂದ ತನಗೆ ಬೇಕಾದ ಒಂದು ಆಹಾರವನ್ನು ತರಿಸ್ಕೊಳ್ಳೋದಕ್ಕೆ ಜೈಲಿನ ಒಳಗಡೆಯೇ ಈ ಒಂದು ರೌಡಿ ಪಡೆಗಳ ಲಿಂಕನ್ನು ಬೆಳೆಸ್ಕೊಳ್ಳೋದಕ್ಕೆ ಮುಂದಾದ್ನ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಿರುವಂಥದ್ದು. ದರ್ಶನ್ ಜೊತೆಗೆ ಪ್ರತಿದಿನ ಜೈಲಲ್ಲಿ ನಟೋರಿಯಸ್ ರೌಡಿ ಶೀಟರ್ಗಳು ಬೆರೀತಾ ಇದ್ದು, ಇದರಿಂದ ದರ್ಶನ್ ಜೈಲಿನಲ್ಲಿ ಕೆಲವು ದಿನ ಪ್ರಾರಂಭದಲ್ಲಿ ಪುಸ್ತಕ ಧ್ಯಾನ ಅಂತ ಬದಲಾವಣೆ ಆಗ್ತಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೆ ರೌಡಿ ಶೀಟರ್ಗಳ ಸಂಪರ್ಕ ಮಾಡಿದ್ರೆ ಇನ್ಯಾವ ದಾರಿ ಹಿಡಿತಾನೋ ಅನ್ನೋದು ಪ್ರಶ್ನೆಯಾಗಿದೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ನವೀನ್ ಶೆಟ್ಟಿ ಕಿರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪರಪ್ಪನ ಸೆರೆವಾಸದಲ್ಲಿ ಮುದ್ದೆ ಮರೆತಿರೋ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅಂದುಕೊಂಡಿದ್ದಲ್ಲ ಸುಳ್ಳು. ಹಾಗಾದ್ರೆ ಡೀಟೇಲ್ಸ್ ಇಲ್ಲಿದೆ. ಕಂಬಿ ಹಿಂದೆ ಕಾಟೇರನಿಗೆ ರಾಜಾತಿಥ್ಯನ, ದಾಸನಿಗೆ ಊಟ ಕೊಡುವುದಕ್ಕೆ ಪೈಪೋಟಿನ, ಪ್ರತಿದಿನವೂ ದರ್ಶನ್ಗೆ ವಿಶೇಷ ಊಟನ. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ಗೆ ಜೈಲೂಟ ಸೇರ್ತಾ ಇಲ್ಲ. ಈಗಾಗಲೇ ದಾಸ ಜೈಲು ಸೇರಿ ತಿಂಗಳು ಕಳೆದಿದೆ. ಇಷ್ಟಾದ್ರೂ ಕೂಡ ನನಗೆ ಇಲ್ಲಿನ ಆಹಾರ ಕಷ್ಟ ಆಗ್ತಿದೆ ಅಂತಿದ್ದಾನೆ ಕಾಟೇರ. ಮನೆ ಊಟಕ್ಕಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ, ಆದ್ರೆ ನ್ಯಾಯಾಲಯ ಅದನ್ನ ನಿರಾಕರಿಸಿತ್ತು. ಆದ್ರೀಗ ಜೈಲಿನೊಳಗೆ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆಯಂತೆ. ಜೈಲಿನ ಅಡುಗೆ ಮನೆಯಲ್ಲೇ ರುಚಿಯಾದ ಊಟವನ್ನ ಸಿದ್ಧಪಡಿಸಿ ದಾಸನಿಗೆ ಕೊಡುವುದಕ್ಕೆ ಕಾಂಪಿಟೇಷನ್ ಶುರುವಾಗಿದೆಯಂತೆ. ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸೈಕಲ್ ರವಿ ಆಪ್ತರ ಮೂಲಕ ಪ್ರತಿದಿನ ಜೈಲಿನ ಅಡುಗೆ ಮನೆಯಲ್ಲಿ ಪ್ರತ್ಯೇಕವಾದ ಅಡುಗೆಯನ್ನ ತಯಾರಿಸಿ ದರ್ಶನ್ ಇರುವ ಕೊಠಡಿಗೆ ತಂದು ಕೊಡಲಾಗ್ತಾ ಇದೆಯಂತೆ. ಇದರ ಜೊತೆಗೆ ಜೈಲಿನ ಸಿಬ್ಬಂದಿ ಕೂಡ ದರ್ಶನ್ಗೆ ಇಷ್ಟವಾಗುವ ಊಟವನ್ನ ಪ್ರತಿದಿನ ಸಿದ್ಧ ಮಾಡಿ ಕೊಡ್ತಾ ಇದ್ದಾರಂತೆ.
ಈ ಗ್ಯಾಂಗ್ಗಳ ಮೂಲಕ ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಸಮಯದಲ್ಲಿ ಜೈಲಿನ ಇತರೆ ಕೈದಿಗಳೇನು ಸೇವನೆ ಮಾಡ್ತಾರೆ ಆ ಊಟವನ್ನು ಈಗ ಕಾಟೇರನಿಗೆ ಕೊಡ್ತಿಲ್ಲ. ಬದಲಾಗಿ ಜೈಲಿನ ಒಳಗಡೆ ಇರುವಂಥ ಈ ಒಂದು ಏನು ಇಬ್ಬರು ರೌಡಿ ಶೀಟರ್ಸ್ ಏನಿದ್ದಾರೆ ಇವರ ಪಟಾಲ ಮೂಲಕ ಪ್ರತಿದಿನವೂ ಕೂಡ ಪ್ರತ್ಯೇಕವಾದ ಅಡುಗೆಯನ್ನೇ ಮಾಡಿ ದರ್ಶನ್ಗೆ ಕೊಡುವಂಥ ಒಂದಷ್ಟು ಕೆಲಸ ಆಗ್ತಿದೆ ಅನ್ನೋದು ಕೂಡ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇರುವಂಥ ಮಾತು. ಕೂಲಾಗಿದ್ದ ಕಾಟೇರ ಗರಂ ಆಗಿದ್ಯಾಕೆ? ಇನ್ನು ಪರಪ್ಪನ ಅಗ್ರಹಾರಕ್ಕೆ ಪ್ರಾರಂಭದಲ್ಲಿ ಬಂದಾಗ ಅಣ್ಣ ಸರ್ ಅಂತ ಮಾತಾಡ್ತಾ ಇದ್ದ ದರ್ಶನ್ ಇದೀಗ ವರಸೆ ಬದಲಾಯಿಸಿದ್ದಾನಂತೆ. ಹೊರಗಡೆ ಓಡಾಡುವಾಗ ಪೊಲೀಸರು ಅವಾಯ್ಡ್ ಮಾಡೋದಕ್ಕೆ ಮುಂದಾದ್ರೆ ಬೆದರಿಕೆ ಹಾಕುವ ಕೆಲಸಕ್ಕೆ ಮುಂದಾಗ್ತಿದ್ದಾನಂತೆ. ನಾನು ಸಿನಿಮಾ ರಂಗ ಸೇರಿ ಎಲ್ಲವನ್ನ ನೋಡಿದ್ದೀನಿ, ಆದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ, ನನ್ನನ್ನೇ ಕಂಟ್ರೋಲ್ ಮಾಡಿದ್ರೆ ಎಚ್ಚರಿಕೆ ಅಂತ ಆವಾಜ್ ಹಾಕಿದಾನಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಕಾಟೇರ ತನಗೆ ಬೇಕಾದದ್ದನ್ನ ಜೈಲಿನಲ್ಲಿ ಸಿದ್ಧ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿಯ ಒಂದು ಬೆದರಿಕೆಯನ್ನು ಸಿಬ್ಬಂದಿಗಳಿಗೆ ಒಡ್ಡಿದ್ರೆ, ಜೊತೆಗೆ ತನಗೆ ಯಾವಾಗ ಕೋರ್ಟ್ ಮನೆ ಊಟಕ್ಕೆ ಓಕೆ ಅಂತ ಹೇಳಿಲ್ವೋ ಆವಾಗಿಂದ ತನಗೆ ಬೇಕಾದ ಒಂದು ಆಹಾರವನ್ನು ತರಿಸ್ಕೊಳ್ಳೋದಕ್ಕೆ ಜೈಲಿನ ಒಳಗಡೆಯೇ ಈ ಒಂದು ರೌಡಿ ಪಡೆಗಳ ಲಿಂಕನ್ನು ಬೆಳೆಸ್ಕೊಳ್ಳೋದಕ್ಕೆ ಮುಂದಾದ್ನ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಿರುವಂಥದ್ದು. ದರ್ಶನ್ ಜೊತೆಗೆ ಪ್ರತಿದಿನ ಜೈಲಲ್ಲಿ ನಟೋರಿಯಸ್ ರೌಡಿ ಶೀಟರ್ಗಳು ಬೆರೀತಾ ಇದ್ದು, ಇದರಿಂದ ದರ್ಶನ್ ಜೈಲಿನಲ್ಲಿ ಕೆಲವು ದಿನ ಪ್ರಾರಂಭದಲ್ಲಿ ಪುಸ್ತಕ ಧ್ಯಾನ ಅಂತ ಬದಲಾವಣೆ ಆಗ್ತಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೆ ರೌಡಿ ಶೀಟರ್ಗಳ ಸಂಪರ್ಕ ಮಾಡಿದ್ರೆ ಇನ್ಯಾವ ದಾರಿ ಹಿಡಿತಾನೋ ಅನ್ನೋದು ಪ್ರಶ್ನೆಯಾಗಿದೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ನವೀನ್ ಶೆಟ್ಟಿ ಕಿರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಪರಪ್ಪನ ಸರವಾಸದಲ್ಲಿ ಮುದ್ದೆ ಮರೆತಿರೋ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ? ಅಂದುಕೊಂಡಿದ್ದಲ್ಲ ಸುಳ್ಳ? ಹಾಗಾದ್ರೆ ಡೀಟೇಲ್ಸ್ ಇಲ್ಲಿದೆ. ಕಂಬಿ ಹಿಂದೆ ಕಾಟೇರನಿಗೆ ರಾಜಾತಿಥ್ಯನ, ದಾಸನಿಗೆ ಊಟ ಕೊಡುವುದಕ್ಕೆ ಪೈಪೋಟಿನ, ಪ್ರತಿದಿನವೂ ದರ್ಶನ್ಗೆ ವಿಶೇಷ ಊಟನ. ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ಗೆ ಜೈಲೂಟ ಸೇರ್ತಾ ಇಲ್ಲ. ಈಗಾಗಲೇ ದಾಸ ಜೈಲು ಸೇರಿ ತಿಂಗಳು ಕಳೆದಿದೆ. ಇಷ್ಟಾದ್ರೂ ಕೂಡ ನನಗೆ ಇಲ್ಲಿನ ಆಹಾರ ಕಷ್ಟ ಆಗ್ತಿದೆ ಅಂತಿದ್ದಾನೆ ಕಾಟೇರ. ಮನೆ ಊಟಕ್ಕಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ, ಆದ್ರೆ ನ್ಯಾಯಾಲಯ ಅದನ್ನ ನಿರಾಕರಿಸಿತ್ತು. ಆದ್ರೀಗ ಜೈಲಿನೊಳಗೆ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆಯಂತೆ. ಜೈಲಿನ ಅಡುಗೆ ಮನೆಯಲ್ಲೇ ರುಚಿಯಾದ ಊಟವನ್ನ ಸಿದ್ಧಪಡಿಸಿ ದಾಸನಿಗೆ ಕೊಡುವುದಕ್ಕೆ ಕಾಂಪಿಟೇಷನ್ ಶುರುವಾಗಿದೆಯಂತೆ. ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಸೈಕಲ್ ರವಿ ಆಪ್ತರ ಮೂಲಕ ಪ್ರತಿದಿನ ಜೈಲಿನ ಅಡುಗೆ ಮನೆಯಲ್ಲಿ ಪ್ರತ್ಯೇಕವಾದ ಅಡುಗೆಯನ್ನ ತಯಾರಿಸಿ ದರ್ಶನ್ ಇರುವ ಕೊಠಡಿಗೆ ತಂದು ಕೊಡಲಾಗ್ತಾ ಇದೆಯಂತೆ. ಇದರ ಜೊತೆಗೆ ಜೈಲಿನ ಸಿಬ್ಬಂದಿ ಕೂಡ ದರ್ಶನ್ಗೆ ಇಷ್ಟವಾಗುವ ಊಟವನ್ನ ಪ್ರತಿದಿನ ಸಿದ್ಧ ಮಾಡಿ ಕೊಡ್ತಾ ಇದ್ದಾರಂತೆ. ಈ ಗ್ಯಾಂಗ್ಗಳ ಮೂಲಕ ಬೆಳಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿ ಸಮಯದಲ್ಲಿ ಜೈಲಿನ ಇತರೆ ಕೈದಿಗಳೇನು ಸೇವನೆ ಮಾಡ್ತಾರೆ ಆ ಊಟವನ್ನು ಈಗ ಕಾಟೇರನಿಗೆ ಕೊಡ್ತಿಲ್ಲ. ಬದಲಾಗಿ ಜೈಲಿನ ಒಳಗಡೆ ಇರುವಂಥ ಈ ಒಂದು ಏನು ಇಬ್ಬರು ರೌಡಿ ಶೀಟರ್ಸ್ ಏನಿದ್ದಾರೆ ಇವರ ಪಟಾಲ ಮೂಲಕ ಪ್ರತಿದಿನವೂ ಕೂಡ ಪ್ರತ್ಯೇಕವಾದ ಅಡುಗೆಯನ್ನೇ ಮಾಡಿ ದರ್ಶನ್ಗೆ ಕೊಡುವಂಥ ಒಂದಷ್ಟು ಕೆಲಸ ಆಗ್ತಿದೆ ಅನ್ನೋದು ಕೂಡ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇರುವಂಥ ಮಾತು. ಕೂಲಾಗಿದ್ದ ಕಾಟೇರ ಗರಂ ಆಗಿದ್ಯಾಕೆ? ಇನ್ನು ಪರಪ್ಪನ ಅಗ್ರಹಾರಕ್ಕೆ ಪ್ರಾರಂಭದಲ್ಲಿ ಬಂದಾಗ ಅಣ್ಣ ಸರ್ ಅಂತ ಮಾತಾಡ್ತಾ ಇದ್ದ ದರ್ಶನ್ ಇದೀಗ ವರಸೆ ಬದಲಾಯಿಸಿದ್ದಾನಂತೆ. ಹೊರಗಡೆ ಓಡಾಡುವಾಗ ಪೊಲೀಸರು ಅವಾಯ್ಡ್ ಮಾಡೋದಕ್ಕೆ ಮುಂದಾದ್ರೆ ಬೆದರಿಕೆ ಹಾಕುವ ಕೆಲಸಕ್ಕೆ ಮುಂದಾಗ್ತಿದ್ದಾನಂತೆ. ನಾನು ಸಿನಿಮಾ ರಂಗ ಸೇರಿ ಎಲ್ಲವನ್ನ ನೋಡಿದ್ದೀನಿ, ಆದ್ರೆ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ, ನನ್ನನ್ನೇ ಕಂಟ್ರೋಲ್ ಮಾಡಿದ್ರೆ ಎಚ್ಚರಿಕೆ ಅಂತ ಆವಾಜ್ ಹಾಕಿದಾನಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಕಾಟೇರ ತನಗೆ ಬೇಕಾದದ್ದನ್ನ ಜೈಲಿನಲ್ಲಿ ಸಿದ್ಧ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ರಾಜಕೀಯಕ್ಕೆ ಎಂಟ್ರಿಯ ಒಂದು ಬೆದರಿಕೆಯನ್ನು ಸಿಬ್ಬಂದಿಗಳಿಗೆ ಒಡ್ಡಿದ್ರೆ, ಜೊತೆಗೆ ತನಗೆ ಯಾವಾಗ ಕೋರ್ಟ್ ಮನೆ ಊಟಕ್ಕೆ ಓಕೆ ಅಂತ ಹೇಳಿಲ್ವೋ ಆವಾಗಿಂದ ತನಗೆ ಬೇಕಾದ ಒಂದು ಆಹಾರವನ್ನು ತರಿಸ್ಕೊಳ್ಳೋದಕ್ಕೆ ಜೈಲಿನ ಒಳಗಡೆಯೇ ಈ ಒಂದು ರೌಡಿ ಪಡೆಗಳ ಲಿಂಕನ್ನು ಬೆಳೆಸ್ಕೊಳ್ಳೋದಕ್ಕೆ ಮುಂದಾದ್ನ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಿರುವಂಥದ್ದು. ದರ್ಶನ್ ಜೊತೆಗೆ ಪ್ರತಿದಿನ ಜೈಲಲ್ಲಿ ನಟೋರಿಯಸ್ ರೌಡಿ ಶೀಟರ್ಗಳು ಬೆರೀತಾ ಇದ್ದು, ಇದರಿಂದ ದರ್ಶನ್ ಜೈಲಿನಲ್ಲಿ ಕೆಲವು ದಿನ ಪ್ರಾರಂಭದಲ್ಲಿ ಪುಸ್ತಕ ಧ್ಯಾನ ಅಂತ ಬದಲಾವಣೆ ಆಗ್ತಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಈಗ ಮತ್ತೆ ರೌಡಿ ಶೀಟರ್ಗಳ ಸಂಪರ್ಕ ಮಾಡಿದ್ರೆ ಇನ್ಯಾವ ದಾರಿ ಹಿಡಿತಾನೋ ಅನ್ನೋದು ಪ್ರಶ್ನೆಯಾಗಿದೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ನವೀನ್ ಶೆಟ್ಟಿ ಕಿರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.